ಮದುರೈನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಹಿಂದಿರುಗಿದ ವೆಂಕಟನಾಥ ಈಗ ಕೇವಲ ಒಬ್ಬ ತರುಣನಲ್ಲ, ಅಪ್ರತಿಮ ಪಾಂಡಿತ್ಯದ ಭಂಡಾರ. ತಂದೆ ತಿಮ್ಮಣ್ಣ ಭಟ್ಟರ ಮರಣದ ನಂತರ ಅಣ್ಣ ಗುರುರಾಜರೇ ವೆಂಕಟನಾಥನಿಗೆ ಆಸರೆಯಾಗಿದ್ದರು. ವಯಸ್ಸಿಗೆ ಬಂದ ವೆಂಕಟನಾಥನಿಗೆ ಗೃಹಸ್ಥಾಶ್ರಮದ ಜವಾಬ್ದಾರಿಯನ್ನು ವಹಿಸಬೇಕೆಂದು ನಿರ್ಧರಿಸಿದ ಅಣ್ಣ ಸುಗುಣವತಿ ಹಾಗೂ ದೈವಭಕ್ತೆ ಸರಸ್ವತಿ ಎಂಬ ಕನ್ಯೆಯೊಡನೆ ವಿವಾಹ ನೆರವೇರಿಸಿದರು. ವಿದ್ಯೆಯ ಅಧಿದೇವತೆಯ ಹೆಸರನ್ನೇ ಹೊಂದಿದ್ದ ಆಕೆ ವೆಂಕಟನಾಥನ ಬದುಕಿಗೆ ನಿಜವಾದ ಶಕ್ತಿಯಾಗಿ ಬಂದಳು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ವೆಂಕಟನಾಥರಿಗೆ ಕೀರ್ತಿ ಲಭಿಸಿದರೂ ಕವಲಕ್ಕಿ ಅನ್ನಕ್ಕೂ ಪರದಾಡುವಂತಹ ದಾರಿದ್ರ್ಯ ಅವರ ಮನೆಯಲ್ಲಿ ತಾಂಡವವಾಡುತ್ತಿತ್ತು. ವೆಂಕಟನಾಥರು ದಿನವಿಡೀ ವಿದ್ಯಾರ್ಥಿಗಳಿಗೆ ಪಾಠ ಹೇಳುತ್ತಿದ್ದರು, ವೀಣೆ ನುಡಿಸುತ್ತಿದ್ದರು. ಆದರೆ ಅವರು ಎಂದೂ ವಿದ್ಯೆಯನ್ನು ಮಾರಾಟ ಮಾಡಲಿಲ್ಲ, ಸಂಭಾವನೆಗಾಗಿ ಯಾರ ಮುಂದೆಯೂ ಕೈಚಾಚಲಿಲ್ಲ. ದಂಪತಿಗಳ ಮೌನ ಸಂಘರ್ಷ. ಮನೆಯ ಅಡುಗೆ ಕೋಣೆಯಲ್ಲಿ ಅಕ್ಕಿಯ ಪಾತ್ರೆಗಳು ಖಾಲಿಯಾಗಿದ್ದವು. ಸರಸ್ವತಿ ಬಾಯಿ ತನ್ನ ಹಸಿವನ್ನು ಮರೆತು ಪತಿಯ ಸೇವೆ ಮಾಡುತ್ತಿದ್ದಳು. ಒಂದು ಸಂಜೆ ಮನೆಯಲ್ಲಿ ದೀಪ ಹಚ್ಚಲು ಎಣ್ಣೆಯೂ ಇಲ್ಲದಿದ್ದಾಗ ವೆಂಕಟನಾಥರು ಸಂಧ್ಯಾಕಾಲದ ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದರು. ಸರಸ್ವತಿ ಬಾಯಿ ಹತ್ತಿರ ಬಂದು ಮೆಲುದನಿಯಲ್ಲಿ ಕೇಳಿದಳು, ಸ್ವಾಮಿ, ಇವತ್ತು ಮಗುವಿಗೆ ಉಣಿಸಲು ಅಂಬಲಿಗೂ ಹಿಟ್ಟಿಲ್ಲ. ಈ ಮಗು ಹಸಿವಿನಿಂದ ಅಳುತ್ತಿದ್ದರೆ ಅದನ್ನು ನೋಡುವ ಶಕ್ತಿ ನನಗಿಲ್ಲ. ನಿಮ್ಮ ಜ್ಞಾನಕ್ಕೆ ಈ ಲೋಕದಲ್ಲಿ ಬೆಲೆಯಿಲ್ಲವೇ? ವೆಂಕಟನಾಥರು ಪತ್ನಿಯ ಕಣ್ಣೀರು ಕಂಡು ಮರುಗಿದರು. ಆದರೆ ಅವರ ಮುಖದಲ್ಲಿ ಶಾಂತಿಯಿತ್ತು. ಅವರು ಹೇಳಿದರು, ಸರಸ್ವತಿ, ನಮಗೆ ಕಷ್ಟ ಕೊಟ್ಟವನೇ ದಾರಿ ತೋರಿಸುತ್ತಾನೆ. ಲಕ್ಷ್ಮೀನಾರಾಯಣ ಮಗ ಕೇವಲ ನಮ್ಮ ಮಗನಲ್ಲ, ಅವನು ಆ ಶ್ರೀಹರಿಯ ಕೃಪೆ. ಈ ಬಡತನ ನಮ್ಮ ಜ್ಞಾನಕ್ಕೆ ಒರೆಗಲ್ಲು. ಶ್ರೀನಿವಾಸನು ನಮ್ಮನ್ನು ಎಂದೂ ಕೈಬಿಡುವುದಿಲ್ಲ. ಪಂಡಿತರ ಅಸೂಯೆ ಮತ್ತು ವೆಂಕಟನಾಥನ ಸಹನೆ. ಅದೇ ಕೆಲವು ಪಂಡಿತರು ವೆಂಕಟನಾಥನ ಏಳಿಗೆಯನ್ನು ಕಂಡು ಅಸೂಯೆ ಪಡುತ್ತಿದ್ದರು. ಇಷ್ಟೊಂದು ಓದಿದವನಿಗೆ ತನ್ನ ಸಂಸಾರವನ್ನೇ ಸಾಕಲು ಯೋಗ್ಯತೆ ಇಲ್ಲ ಎಂದು ಬೀದಿಯಲ್ಲಿ ಅವಹೇಳನ ಮಾಡುತ್ತಿದ್ದರು. ಒಂದು ದಿನ ಗ್ರಾಮದ ಸಭೆಯಲ್ಲಿ ವೆಂಕಟನಾಥರನ್ನು ಕರೆಸಿ ಕಠಿಣವಾದ ತರ್ಕಶಾಸ್ತ್ರದ ಪ್ರಶ್ನೆಗಳನ್ನು ಕೇಳಿದರು. ವೆಂಕಟನಾಥರು ಅತ್ಯಂತ ವಿನಮ್ರವಾಗಿ ಅಷ್ಟೇ ಪ್ರಖರವಾಗಿ ಉತ್ತರಿಸಿದರು. ಅವರ ಪಾಂಡಿತ್ಯದ ಮುಂದೆ ವಿರೋಧಿಗಳ ಬಾಯಿ ಮುಚ್ಚಿಹೋಯಿತು. ಜ್ಞಾನದಲ್ಲಿ ಗೆದ್ದರೂ ಹೊಟ್ಟೆಯ ಹಸಿವಿನಲ್ಲಿ ಅವರು ಮತ್ತೆ ಸೋತರು. ಅಂದು ರಾತ್ರಿ ಮನೆಯಲ್ಲಿ ದೇವರಿಗೆ ನೈವೇದ್ಯ ಮಾಡಲು ಕೇವಲ ಒಂದು ಲೋಟ ನೀರು ಮಾತ್ರ ಇತ್ತು. ಕನಸಿನಲ್ಲಿ ಕಂಡ ದಾರಿ. ಆ ಕಡು ಬಡತನದ ರಾತ್ರಿಯಲ್ಲಿ ವೆಂಕಟನಾಥರಿಗೆ ಒಂದು ದಿವ್ಯ ಕನಸು ಬಿತ್ತು. ಅದರಲ್ಲಿ ಕುಂಭಕೋಣಂನ ಪರಮಪೂಜ್ಯ ಸುಧೀಂದ್ರ ತೀರ್ಥರು ಕಾಣಿಸಿಕೊಂಡರು. ವಿದ್ಯಾಮಠದಲ್ಲಿ ಸರಸ್ವತಿಯ ಆರಾಧನೆ ನಡೆಯುತ್ತಿತ್ತು. ಅದು ಅವರಿಗೆ ಸಿಕ್ಕ ದೈವ ಸಂಕೇತವಾಗಿತ್ತು. ಮರುದಿನ ಬೆಳಿಗ್ಗೆ ಎದ್ದ ವೆಂಕಟನಾಥರು ಒಂದು ಕಠಿಣ ನಿರ್ಧಾರ ಮಾಡಿದರು. ತನ್ನ ಅಣ್ಣನ ಬಳಿ ಹೋಗಿ, ಅಣ್ಣ, ಈ ದಾರಿದ್ರ್ಯ ನನ್ನ ಸಾಧನೆಗೆ ಅಡ್ಡಿಯಾಗುತ್ತಿದೆ. ನನಗೆ ಕುಂಭಕೋಣಂಗೆ ಹೋಗಲು ಅನುಜ್ಞೆ ನೀಡಿ. ಅಲ್ಲಿ ವಿದ್ಯಾಮಠದಲ್ಲಿ ಧರ್ಮಸೇವೆ ಮಾಡುತ್ತಾ ಸಂಸಾರವನ್ನು ಸಲಹುತ್ತೇನೆ ಎಂದು ಬೇಡಿಕೊಂಡರು. ಹೃದಯ ಭಾರವಾದರೂ ತಮ್ಮನ ಉಜ್ವಲ ಭವಿಷ್ಯಕ್ಕಾಗಿ ಗುರುರಾಜರು ಒಪ್ಪಿಗೆ ನೀಡಿದರು. ವೆಂಕಟನಾಥರು ತನ್ನ ಅಲ್ಪ ಸಾಮಾನುಗಳು, ಹಳೆಯ ತಾಳೆಗರಿ ಗ್ರಂಥಗಳು ಮತ್ತು ತನ್ನ ಪ್ರೀತಿಯ ವೀಣೆಯನ್ನು ಹಿಡಿದು ಪತ್ನಿ ಮತ್ತು ಮಗನೊಂದಿಗೆ ಕುಂಭಕೋಣಂನತ್ತ ಪ್ರಯಾಣ ಬೆಳೆಸಿದರು. ಕಾಲ್ನಡಿಗೆಯ ಆ ಪಯಣ ಸುಲಭವಾಗಿರಲಿಲ್ಲ. ದಾರಿಯುದ್ದಕ್ಕೂ ಹಸಿವು, ಇಲು ಮತ್ತು ಆಯಾಸ. ಆದರೂ ವೆಂಕಟನಾಥರ ಬಾಯಲ್ಲಿ ಸದಾ ಹರಿನಾಮ ಸ್ಮರಣೆ ಇತ್ತು. ಮುಂದಿನ ಸಂಚಿಕೆಯ ಮುನ್ಸೂಚನೆ. ಕುಂಭಕೋಣಂ ತಲುಪಿದ ವೆಂಕಟನಾಥರಿಗೆ ಅಲ್ಲಿ ಅದ್ದೂರಿ ಸ್ವಾಗತ ಸಿಗುತ್ತದೆಯೇ? ಅಥವಾ ಅಲ್ಲಿಯೂ ಅವರ ಬಡತನ ಅವರನ್ನು ಅಣಕಿಸುತ್ತದೆಯೇ? ಸುಧೀಂದ್ರ ತೀರ್ಥರು ಈ ಬಡ ಬ್ರಾಹ್ಮಣನ ಜ್ಞಾನವನ್ನು ಹೇಗೆ ಗುರುತಿಸುತ್ತಾರೆ? ಸಂಸಾರಿಯಾಗಿದ್ದ ವೆಂಕಟನಾಥರು ಸನ್ಯಾಸದ ಹಾದಿಯತ್ತ ಮೊದಲ ಹೆಜ್ಜೆ ಇಟ್ಟದ್ದು ಹೇಗೆ? ಮುಂಬರುವ ಸಂಚಿಕೆಗಳಲ್ಲಿ ರಾಯರ ಜೀವನದ ಅದ್ಭುತ ಪವಾಡಗಳು ಅರಳಲಿವೆ.